ಹಲೋ ವೀಕ್ಷಕರೇ, ಇವತ್ತು ನಾವು ಹೊಸ ಐಟಮನ್ನು ಮಾಡೋಣ. ಜ್ಯೂಸ್ ಮಾಡೋಣ. ಇದು ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಚಳಿಗಾಲಕ್ಕೂ ಎಲ್ಲಕ್ಕೂ ಬರುತ್ತೆ. ಇದು ಡ್ರೈ ಫ್ರೂಟ್ಸ್ ಹಾಕಿ ಮಾಡುವಂಥದ್ದು. ಮನೆಯಲ್ಲಿ ಇದ್ದ ಸಾಮಾನುಗಳನ್ನು ಬಳಸಿ ನಾವು ಜ್ಯೂಸ್ ಮಾಡೋಣ. ನಾನೇನು ತೆಗೆದುಕೊಂಡಿದ್ದೀನಿ, ಖರ್ಜೂರ ತೆಗೆದುಕೊಂಡಿದ್ದೀನಿ, ಒಣ ದ್ರಾಕ್ಷಿ ತೆಗೆದುಕೊಂಡಿದ್ದೀನಿ, ಬಾಳೆಹಣ್ಣು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸನ್ನು ಕೂಡ ನಾನು ಏನು ಮಾಡಿಟ್ಕೊಂಡಿದ್ದೀನಿ, ನೆನೆ ಹಾಕಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಕಸಕಸನ್ನು ನಾನು ತೆಗೆದುಕೊಂಡಿದ್ದೀನಿ. ಡ್ರೈ ಕೊಕೊನಟ್ ಅಂದರೆ ಒಣ ಕೊಬ್ಬರಿ ಪುಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಒಂದೀಟೆ ಹಸಿ ಕೊಬ್ಬರಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಜಾಯಿಕಾಯಿ ತೊಗೊಂಡಿದ್ದೀನಿ. ಒಂದು ಲೋಟ ಪುಟಾಣಿ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ಬೆಲ್ಲವನ್ನು ನಾನು ನೆನೆಸಿದ್ದೀನಿ ನೀರಲ್ಲಿ. ಹೌದಾ, ನೀರಲ್ಲೇ ನೆನೆಸಿಟ್ಟಿದ್ದೀನಿ. ಹುಣಸೆ ಹಣ್ಣನ್ನು ಕೂಡ ನಾನು ನೆನೆಸಿಟ್ಟು ನಾನು ತೆಗೆದುಕೊಂಡಿದ್ದೀನಿ. ಈಗ ನಾವು ಮಾಡೋಣ. ಹೇಗೆ ಮಾಡೋದು ಅಂತಂದರೆ, ಈಗ ಇದನ್ನು ಹಾಕೋದು, ಅಂದರೆ ಪುಟಾಣಿ ಹಿಟ್ಟನ್ನು ಹಾಕೋದು. ಇದರೊಟ್ಟಿಗೆ ಸ್ವಲ್ಪ ನೀರನ್ನು ಹಾಕೋದು. ಕೋಲ್ಡ್ ನೀರಾಗಿ ಹಾಕ್ಬೋದು, ನೀವು ಯಾವ ನೀರು ಕುಡಿತೀರೋ ಆ ನೀರು ಹೋಗ್ತದೆ. ಹೀಗೆ ಹಾಕೋಣ, ಕಲಿಸ್ಕೊಳ್ಳೋಣ. ಕಲಿಸ್ಕೋಬೇಕು. ಭಾಳ ಈಸಿ ಇದೆ, ಕುದಿಸೋದಿಲ್ಲ ಏನಿಲ್ಲ. ಕೊಬ್ಬರಿ ಪುಡಿಯನ್ನು ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ನಂತರ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ. ಒಣಗಿದ ದ್ರಾಕ್ಷಿನ ಹಾಕ್ಕೊಳ್ಳೋಣ. ಖರ್ಜೂರನ್ನು ನಾನು ನೆನಕ್ಕೆ ಇಟ್ಕೊಂಡಿದ್ದೆ, ಹೊಲಸು ಅಂತ ಹೇಳಿ ಖರ್ಜೂರ ಸಹಿತ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ಹೌದಾ, ಕಸಕಸಿ ಮತ್ತು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಯಿಕಾಯಿ ಪುಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆ ಹಣ್ಣಿನ ನೀರನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಬೆಲ್ಲದ ನೀರನ್ನು ಹಾಕ್ತಾಯಿದ್ದೀನಿ. ಬೆಲ್ಲವನ್ನು ಕರಗಿಸ್ಕೊಂಡಿದ್ದೆ, ತೆಗೆದುಕೊಂಡಿದ್ದೆ. ಬೆಲ್ಲವನ್ನು ಕೂಡ ನಾನು ಹಾಕಿಬಿಡೋಣ. ಹೌದಾ, ನಿಮ್ಮಲ್ಲಿ ಹಸಿ ದ್ರಾಕ್ಷಿ, ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಆ್ಯಪಲ್ಲು, ಗ್ರೇಪ್ಸು ಇವೇನಾದರೂ ಸಿಕ್ಕರೆ ಇಲ್ಲೂ ಹಾಕಬಹುದು. ಇದು ಎಲ್ಲ ಕಾಲಕ್ಕೂ ಕೂಡ ಶ್ರೇಷ್ಠವಾದ ನಾವು ಶರಬತ್ತು ಅಂತ ಹೇಳಬಹುದು. ಮಸ್ತಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ತಿಳ್ಕೊಂಡು ನಾನು ಏನು ಕೇಳ್ತಾ ಇದ್ದೀನಿ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾವು ಬರೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.